ಹಾಸನದಲ್ಲಿ ಮಳೆ ಕೊರತೆಯ ಸಂಕಷ್ಟ, ಬರಪೀಡಿತ ಜಿಲ್ಲೆ ಘೋಷಣೆಗೆ ಸರ್ಕಾರ ಮುಂದಾಗಲಿ. ಶಾಸಕ ಸ್ವರೂಪ್ ಪ್ರಕಾಶ್ ಆಗ್ರಹ. ಹಾಸನದಲ್ಲಿ ಮುಂಗಾರು ಮಳೆ ಕೈಕೊಟ್ಟ ಪರಿಣಾಮ ಹಾಸನ ಜಿಲ್ಲೆಯ ರೈತರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದು, ಜಿಲ್ಲೆಯ ವಾಸ್ತವ ಪರಿಸ್ಥಿತಿಯನ್ನು ಪರಿಗಣಿಸಿ ಹಾಸನವನ್ನು ತಕ್ಷಣವೇ ಬರಪೀಡಿತ ಜಿಲ್ಲೆ ಎಂದು ಘೋಷಿಸಬೇಕು. ಜೊತೆಗೆ ಬೆಳೆ ನಷ್ಟ ಅನುಭವಿಸಿರುವ ರೈತರಿಗೆ ಸಮರ್ಪಕ ಪರಿಹಾರ, ವಿಶೇಷ ಆರ್ಥಿಕ ನೆರವು ಹಾಗೂ ಬೆಳೆ ಸಾಲ ಮರುಪಾವತಿಗೆ ಅಗತ್ಯ ಸೌಲಭ್ಯಗಳನ್ನು ಸರ್ಕಾರ ಕಲ್ಪಿಸಬೇಕು ಎಂದು ಹಾಸನ ಕ್ಷೇತ್ರದ ಶಾಸಕ ಸ್ವರೂಪ್ ಪ್ರಕಾಶ್ ಒತ್ತಾಯಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಬುಧವಾರದಂದು ಮಾತನಾಡಿದ ಅವರು, ಕೃಷಿಯೇ ಜಿಲ್ಲೆಯ ಜೀವನಾಡಿಯಾಗಿದ್ದು, ಸಾವಿರಾರು ಕುಟುಂಬಗಳು ಸಂಪೂರ್ಣವಾಗಿ ಕೃಷಿಯನ್ನು ಅವಲಂಬಿಸಿವೆ. ಭತ್ತ, ರಾಗಿ, ಮೆಕ್ಕೆಜೋಳ, ಜೋಳ, ಆಲೂಗಡ್ಡೆ, ಶುಂಠಿ ಹಾಗೂ ವಿವಿಧ ತೋಟಗಾರಿಕಾ ಮತ್ತು ತರಕಾರಿ ಬೆಳೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯಲಾಗುತ್ತದೆ. ಆದರೆ ಈ ಬಾರಿ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆಯಾಗದ ಕಾರಣ ಬೆಳೆಗಳು ಬೆಳವಣಿಗೆ ಹಂತದಲ್ಲೇ ಒಣಗುತ್ತಿದ್ದು, ರೈತರು ಆರ್ಥಿಕವಾಗಿ ತೀವ್ರ ಸಂಕಷ್ಟ ಎದುರಿಸುತ್ತಿದ್ದಾರೆ ಎಂದರು. ಹಾಸನ ತಾಲೂಕಿನಲ್ಲಿ ಆಲೂಗಡ್ಡೆ ಮತ್ತು ಮೆಕ್ಕೆಜೋಳ ಪ್ರಮುಖ ವಾಣಿಜ್ಯ ಬೆಳೆಗಳಾಗಿದ್ದು, ಸಾವಿರಾರು ರೈತರು ಹೆಚ್ಚಿನ ಬಂಡವಾಳ ಹೂಡಿ ಬೆಳೆ ಬೆಳೆದಿದ್ದಾರೆ. ಮಳೆಯ ಕೊರತೆಯಿಂದ ಸಾಕಷ್ಟು ಪ್ರದೇಶಗಳಲ್ಲಿ ಬಿತ್ತನೆ ವಿಫಲವಾಗಿದ್ದು, ಕೆಲವೆಡೆ ಮರುಬಿತ್ತನೆ ಮಾಡಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈಗಾಗಲೇ ಕೃಷಿ ವೆಚ್ಚ ಹೆಚ್ಚಿರುವ ಸಂದರ್ಭದಲ್ಲಿ ಬೆಳೆ ಕೈಕೊಟ್ಟಿರುವುದು ರೈತರನ್ನು ಸಂಕಷ್ಟದ ಅಂಚಿಗೆ ತಳ್ಳಿದೆ ಎಂದು ಅವರು ಹೇಳಿದರು. ಹಿಂದಿನ ವರ್ಷಗಳಲ್ಲಿ ಅಂಗಮಾರಿ ರೋಗದ ಹಾವಳಿಯಿಂದ ಆಲೂಗಡ್ಡೆ ಬೆಳೆ ಭಾರೀ ನಷ್ಟ ಅನುಭವಿಸಿದ್ದರಿಂದ ಅನೇಕ ರೈತರು ಮೆಕ್ಕೆಜೋಳದತ್ತ ಮುಖ ಮಾಡಿದ್ದರು. ಆದರೆ ಈ ಬಾರಿ ಮೆಕ್ಕೆಜೋಳಕ್ಕೂ ಬಿಳಿಸುಳಿ ರೋಗ ವ್ಯಾಪಕವಾಗಿ ಕಾಣಿಸಿಕೊಂಡಿದ್ದು, ಉತ್ತಮ ಇಳುವರಿ ನಿರೀಕ್ಷಿಸಿದ್ದ ರೈತರಿಗೆ ಮತ್ತೊಂದು ದೊಡ್ಡ ಹೊಡೆತ ಬಿದ್ದಿದೆ. ಒಂದೆಡೆ ಮಳೆ ಕೊರತೆ, ಮತ್ತೊಂದೆಡೆ ರೋಗಬಾಧೆ ಎರಡೂ ಸೇರಿ ಕೃಷಿ ಕ್ಷೇತ್ರಕ್ಕೆ ತೀವ್ರ ಹಿನ್ನಡೆ ಉಂಟುಮಾಡಿವೆ ಎಂದು ತಿಳಿಸಿದರು. ಬೆಳೆ ನಷ್ಟದಿಂದ ರೈತರು ಬ್ಯಾಂಕ್ ಸಾಲ, ಖಾಸಗಿ ಸಾಲ ಹಾಗೂ ಕೃಷಿ ಹೂಡಿಕೆ ಮರುಪಾವತಿಸುವ ಬಗ್ಗೆ ಆತಂಕದಲ್ಲಿದ್ದಾರೆ. ಸರ್ಕಾರ ಕೂಡಲೇ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆಗಳ ಮೂಲಕ ಸಮಗ್ರ ಬೆಳೆ ಹಾನಿ ಸಮೀಕ್ಷೆ ನಡೆಸಿ ನಿಜವಾದ ನಷ್ಟವನ್ನು ಅಂದಾಜಿಸಬೇಕು. ಈ ಅಧಿವೇಶನದಲ್ಲಿ ಬೆಳೆ ಬಗ್ಗೆ ಚರ್ಚೆ ಮಾಡಲಾಗುವುದು. ನಂತರ ಹಾಸನ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಿಸಿ ರೈತರಿಗೆ ಪರಿಹಾರ ಧನ, ಬೆಳೆ ವಿಮೆ, ಬಡ್ಡಿ ಮನ್ನಾ ಹಾಗೂ ಅಗತ್ಯ ಕೃಷಿ ನೆರವು ನೀಡುವ ವಿಶೇಷ ಪ್ಯಾಕೇಜ್ ಘೋಷಿಸಬೇಕು ಎಂದು ಆಗ್ರಹಿಸಿದರು. ಅದನ್ನೇ ನಾವು ಮನವಿ ಮಾಡ್ತಾ ಇರೋದು. ನಮ್ಮ ಜಿಲ್ಲೆಗೆ ಸೀಮಿತವಾಗಲ್ಲ, ಮಾಡೋಕ್ಕಾಗಲ್ಲ. ಈಗ ಸಕಲೇಶಪುರದಲ್ಲಿ ಸ್ವಲ್ಪ ಮಳೆ ಹೆಚ್ಚಾಗಿದೆ, ಹಾಸನ ತಾಲೂಕಿಗೆ ಸಂಬಂಧಪಟ್ಟಂಗೆ ಜಾಸ್ತಿ ಇದೆ. ನಮಗಂತೂ ಕಳೆದ ವರ್ಷಕ್ಕಿಂತ ಈ ವರ್ಷ ಭಾಳಷ್ಟು ಕಮ್ಮಿಯಾಗಿದೆ. ಅದಕ್ಕೆ ಇವಾಗ ಆಯಿತು, ಮಳೆ ಬರಪೀಡಿದಂಥ ಒಂದು ಘೋಷಣೆ ಮಾಡಬೇಕು. ಮತ್ತು ನಮಗೇನು ಮೆಕ್ಕೆಜೋಳಕ್ಕೆ ನಾನು ಹೇಳಿದಾಗೆ ವಿಮೆಯನ್ನು ಇದಕ್ಕೆ ಕೊಡಲ್ಲ, ಏನು ಬಿಳಿಸುಳಿ ರೋಗಕ್ಕೆ ಕೊಡ್ತಾ ಇಲ್ಲ. ಅದನ್ನು ಕೂಡ ಒಂದು ಸೇರಿಸಬೇಕು ವಿಮೆಗೆ, ಮತ್ತು ಅದಕ್ಕೂ ಕೂಡ ಪರಿಹಾರನ ಕೊಡಬೇಕಾಗುತ್ತೆ ಸರ್. ಇವತ್ತು ಸಂಪೂರ್ಣವಾಗಿ ರೈತರು ಇವರು ಅಧಿಕಾರಿಗಳು ಹೇಳ್ತಾರೆ ಈ ಒಂದು ಪರ್ಯಾಯ ಬೇರೆ ಬೆಳೆ ಬರಲಿ, ಒಂದು ವರ್ಷ ಬೇಡ ಅಂತ. ಆದರೆ ಹಸುಗೆ ಇದೊಂದೇ ಬೇಕಾಗಿರೋದು. ಅದಕ್ಕೆ ತರಬೇತಿ ಕೊಡೋಕ್ಕೆ ನಾವು ಕಳೆದ ಒಂದು ವಾರ ಮೀಟಿಂಗನ್ನು ಕೂಡ ಚರ್ಚೆಯನ್ನು ಮಾಡಿ ರೈತರಿಗೂ ಹೇಳಿದ್ರು, 4 ಸಾಲು ಮೆಕ್ಕೆಜೋಳನ ಬೆಳೀರಿ, ಅದನ್ನೊಂದು ತಗರಿ ಹಾಕಿ ಮತ್ತು 4 ಸಾಲು ಬೆಳೀರಿ, ಸ್ವಲ್ಪ ರೋಗ ಅವಾಯ್ಡ್ ಆಗುತ್ತೆ ಅಂತ. ಅದ್ರ ಆಗ್ತಾ ಇಲ್ಲ, ಅದು ಸಂಪೂರ್ಣವಾಗಿ ಅದು ಜೋಳ ಹೋಗ್ತಾ ಇದೆ. ತಾವು ಹೇಳಿದಾಗೆ ಮಾಡಾಕ್ಬಿಟ್ಟಿದೆ. ಹೌದು, ಇಲ್ಲ ಹೇಳಿದ್ರು ಒಂದು ವರ್ಷ ಪರ್ಯಾಯ ಬೇರೆ ಬೆಳೆ ಬೆಳಿಬೇಕು ಅಂತ. ಸರ್, ಸೀಡ್ದು ಏನು ಸಮಸ್ಯೆ ಇಲ್ಲ ಇದೆ. ಇಲ್ಲ ಸರ್ಟಿಫೈಡ್ ಸೀಡ್ಸ್ನ ಕೊಡಬೇಕಾಗುತ್ತೆ. ಈಗ ಸರ್, ಎಲ್ಲೋ ಒಂದು ಕಡೆ ನಿರೀಕ್ಷೆ ಇರುತ್ತೆ, ರೋಗ ಬರಲ್ಲ ಅಂತ ನಿರೀಕ್ಷೆಯಲ್ಲಿ ಇರ್ತಾರೆ. ಆಮೇಲೆ ಹಸುಗಳಿಗೆ ಅನಿವಾರ್ಯ ಬೆಳಿಲೇಬೇಕಲ್ಲ ಸರ್ ಹಸುಗಳಿಗೆ. ಬಟ್ ಈ ವರ್ಷ ಹಸುಗಳಿಗೂ ಕೂಡ ಅದು ಕೊಡಬಾರ್ದು ಅಂತ ಹೇಳಿದ್ದಾರೆ ಅಧಿಕಾರಿಗಳವರು. ಹಾಗಾಗಿ ಮಾಡಲಿಲ್ಲ. ಅದು ಸರ್ಕಾರದಿಂದ ಸರ್, ಸರ್ಕಾರದಿಂದ ಇದನ್ನ ಸರ್ ಮನವರಿಕೆ ಮಾಡ್ಕೋಬೇಕು. ಈಗ ಮಳೆಗಿಂತ ಮುಂಚೆನೇ ಏನು ಬೆಳೆನ ಬೆಳೀತಾರೆ ಅದನ್ನು ಅಧಿಕಾರಿ ವರ್ಗದವ್ರು ಇರ್ಬೋದು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು, ಸಚಿವರು ಇದನ್ನು ಮುನ್ನೆಚ್ಚರಿಕೆ ತಗೊಂಡು, ಈಗಾಗಲೇ ನಮ್ಮ ಸರ್ಕಾರ ಇದ್ದಾಗ ನಾವು ಯಾವಾಗಲೂ ಮಳೆ ಬರೋದಕ್ಕಿಂತ ಮುಂಚಿನ ಪೂರ್ವಭಾವಿಯಾಗಿ ಒಂದು ಸಭೆಯನ್ನು ಮಾಡಿ ಜಿಲ್ಲೆಯಲ್ಲಿರೋ ಎಲ್ಲ ಶಾಸಕರನ್ನು ಕರೆದು ಚರ್ಚೆ ಮಾಡ್ತಾಯಿದ್ರು. ಆಲೂಗಡ್ಡೆ ವಿಚಾರದಲ್ಲೂ ಕೂಡ ಈ ವರ್ಷ ಆ ಥರ ಚರ್ಚೆನೇ ಆಗಿಲ್ಲ. ನಾವು ಒಂದಿಬ್ಬರು ಶಾಸಕರು ಚರ್ಚೆ ಮಾಡೋದು ನಾನು ಮತ್ತು ಸಂಸದರು ಮತ್ತು DC ಅವ್ರು ಕೂತ್ಕೊಂಡು ಆಲೂಗಡ್ಡೆ ವಿಚಾರದಲ್ಲಿ ಚರ್ಚೆ ಮಾಡೋದು ಬಿಟ್ಟರೆ ಯಾರೂ ಚರ್ಚೆ ನಡೀತಾ ಇಲ್ಲ.
ಹಾಗಾಗಿ ಸರ್ಕಾರ ಇನ್ನೂ ಇದು ಅಧಿವೇಶನದಲ್ಲೂ ಕೂಡ ಚರ್ಚೆ ಮಾಡ್ತೀವಿ, ಜೋಳದ ಬಗ್ಗೆ ಚರ್ಚೆ ಮಾಡ್ತೀವಿ ಸರ್. ಹೌದು ಸಮಸ್ಯೆ ಆಗಿ ಸಖತ್ ಎಲ್ಲ ಕಡೆ ಸಮಸ್ಯೆ ಆಗಿತ್ತು. ಈ ಸತಿ 60% 70% ಸಮಸ್ಯೆ 70 ಭಾಗ ಆಗಿದೆ ಈ ಸತಿ. ಹೌದು ಸಮಸ್ಯೆ ಇದೆ. ಮತ್ತು ಮುಂದಿನ ಸತಿ ಕೊಟ್ಟರೆ 100% ಆಗುತ್ತೆ. ಹೌದು ಆಯ್ತಾ? ಬಿತ್ತನೆಗೆ ನೀವು ಕೊಡ್ಲಿಲ್ಲ ಅಂತಂದ್ರೆ ಬೇರೆ ಬೇರೆ ಯಾವ ಬೆಳಿಬೇಕು. ಹೌದು ಹೌದು. ಈ ಸರ್ಟಿಫೈಡ್ ಸೀಡ್ಸನ್ನು ಮೊನ್ನೆ ನಾನು ಕೇಳ್ಪಟ್ಟೆ, ಮಂಡ್ಯದಿಂದ ಅದನ್ನೇ ಸರ್ಟಿಫೈ ಮಾಡಿದ್ದಾರೆ, ಯಾವುದೇ ರೀತಿ ಬರಲ್ಲ ಅಂತ ಹೇಳ್ತಾರೆ. ಹೌದು. ಈಗ ಅದನ್ನೇ ತಾವು ಹೇಳಿದಾಗೆ ಸರ್ಟಿಫೈಡ್ ಸೀಡ್ಸ್ ಏನು ಕೊಡ್ತಲ್ಲ ಸರ್ಕಾರದಿಂದ, ಅದನ್ನು ಕೊಡೋಕ್ಕೆ ಬಿಡಬಾರ್ದು. ಮತ್ತು ಸರ್ಟಿಫೈಡ್ ಸೀಡ್ಸ್ ಸರ್ಕಾರದಿಂದ ಏನು ಕೊಡ್ತಲ್ಲ ಅದು ಬಿಟ್ಟು ಕೂಡ ಪ್ರೈವೇಟ್ ಇದರವರು ಕೂಡ ಕೊಟ್ಟಿದ್ದಾರೆ ಸುಮಾರು, ಅದನ್ನು ಕೂಡ ಇದನ್ನು ಮಾಡಬೇಕು. ಸೋಯಾಬೀನ್ ಬೆಳೀಲಿಕ್ಕೆ ನಾವು ಪರ್ಯಾಯ ಬೆಳೆಗೋಸ್ಕರ ನಾವು ಪ್ರಾಯೋಗಿಕವಾಗಿ 3 ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದೀವಿ ಅಂತ ಹೇಳಿದ್ವಿ. ಅದನ್ನ ಈ ಬಾರಿ ರೈತರು ಪರಿಚಯನೇ ಮಾಡ್ತಿಲ್ಲ. ಆಮೇಲೆ ಪರ್ಯಾಯ ಬೆಳೆ ಬೆಳಿತೀವಿ ಅನ್ನೋದಾದ್ರೆ ಅವ್ರಿಗೆ ಕರೆಕ್ಟಾಗಿ ಸೀಡ್ಸ್ನ ಕೊಡಬೇಕು. ಆಮೇಲೆ ಅದಕ್ಕೋಸ್ಕರ ಬೆಂಬಲ ಬೆಲೆನ ಘೋಷಣೆ ಮಾಡಬೇಕು. ಜನಪ್ರತಿನಿಧಿಗಳು ಒತ್ತಾಯ ಮಾಡಬೇಕು. ನಮ್ಮ ಭಾಗದಲ್ಲಿ ಈಗ ಆಲೂಗಡ್ಡೆ ಇತ್ತು, ಜೋಳ ಎರಡು ಹಾನಿಗಳು, ಹಾಗಾಗಿ ಪರ್ಯಾಯ ಬೆಳೆಯಾಗಿ ಇದ್ರ ಸೂಚನೆ ಮಾಡ್ತಾ ಇದೀವಿ. ಇದಕ್ಕೆ ಸರ್ಕಾರನೇ ವಿಮೆ ಕಟ್ಕೊಡುತ್ತೆ.